2, 3 ಅವ್ರು ಮಾತ್ರನೇ. ಗಾಡಿ ಐ ಥಿಂಕ್ 2, 3 ನೀವು ಕಟ್ಟಿದ್ದೀರಾ? ಹಾಂ, 2, 3 ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲ ಸೆಟ್ ಬೇಕಲ್ಲ ಐತೆ ಅದೂ. ಹತ್ತು ಕಡೆ 100 ಅಡಿ ಬಿಟ್ಟಿದ್ದೀವಿ, ಇತ್ತು ಕಡೆ 100 ಅಡಿ ಇದೆ. ಸರಿ, ಇವಾಗ ಈ ಕಡೆ ಎಷ್ಟು ಗಂಟೆ ಆಗ್ತಿರೋದು? ಯಾವುದು ಈ ಅಗ್ಲಕ್ಕೆ 100 ಅಡಿ ಇದೆ. 100 ಅಡಿ ಇದೆಯಾ? 100 ಅಡಿ ಇದೆ. ಸರಿ, ನನ್ನ ಸೈಟ್ ಆಗಲೇ ಎಷ್ಟು ಬರುತ್ತೆ? 86 ಅಡಿ ಬರುತ್ತೆ. 76 ಅಡಿ. ಸರಿ, ಸೊ ಒಂದು ಲೆಕ್ಕಾಚಾರ ಬಂದಾಗ ಇವಾಗ ಜೆ ಡಿ ಕೊಟ್ಟಾದ್ಮೇಲೆ ಆಲ್ಮೋಸ್ಟ್ 4 ಇಯರ್ಸ್ ವೆಯ್ಟ್ ಮಾಡಿದ್ದೀರಲ್ಲ? 4 ಇಯರ್ಸ್ ಅಂತ ಡಾಕ್ಯುಮೆಂಟ್ಸ್ ಮಾಡೋಕ್ಕೆ ನಮ್ಗೆ 3 ಇಯರ್ಸ್ ಆಗೋಯ್ತು. ಮಾಡಿಫಿಕೇಶನ್ ಮಾಡೋಕ್ಕೆ ತಿರ್ಗಾ 1 ಇಯರ್ ಆಗೋಯ್ತೈತೆ. ನಿಮಗೆ 2023 ಅಪ್ರೂವಲ್ ಆಗಿದೆ G+4ಗೆ, ನನ್ನ ಕ್ಲಾರಿಫಿಕೇಶನ್ ಇರೋದು. ಅದಾದಮೇಲೆ 2024 ನವೆಂಬರ್ಗೆ ಅಪ್ರೂವಲ್ ಮಾಡಿಫಿಕೇಶನ್ ಪ್ಲಾನ್ನ ತೊಗೊಂಡಿದ್ದೀರಾ, ಹೌದಲ್ವಾ? ಸೊ ಫಸ್ಟ್ ಪ್ಲಾನ್ಸ್ ಏನಾಗಿದ್ರೆ ಅದು ಅಪ್ರೂವಲ್ ಪ್ರಕಾರ ಆಗಿದ್ರೆ ನಮಗೆ 2024 ಡಿಸೆಂಬರ್ ನೀವು ಕೊಡಬೇಕಿತ್ತು. ಇಲ್ಲ ಓಕೆ, ಇನ್ನೊಂದು ವರ್ಷನ ಮುಂದಕ್ಕೆ ಹೋಗೋಣ. 23 ನಮಗೆ ಪ್ಲಾನ್ ಅಪ್ರೂವಲ್ ಆಗಿರೋದು. ಹೌದು, 23 ಆಯಿತು ಅಂತಂದರೆ 3 ಇಯರ್ಸ್ ಪ್ಲಾನ್ ಅಪ್ರೂವಲ್ ಇರೋದು. 3 ಇಯರ್ಸ್ ಆದಮೇಲೆ 6 ಮಂತ್ ಗ್ರೇಸ್ ಪೀರಿಯಡ್ ಬರ್ತಿದೆ. 38 ಮಂತ್ಸ್. ಅಲ್ಲಿಗೆ ಎಷ್ಟಾಯಿತು? 23 ಅಂದ್ರೂ 26 ಆದಮೇಲೆ 27ಗೆ ಎಂಡಿಂಗ್ ಬರ್ತಿತ್ತು. ಸರಿ, ಆಯಿತಾ? ಗ್ರೇಸ್ ಪೀರಿಯಡ್ ಎಲ್ಲರಿಗೂ ಅಷ್ಟೇ. ಆಮೇಲೆ ರೇರಾಗೆ ತೊಗೊಂಡಾಗ ಅಪ್ರೂವಲ್ ಆಗೋದು ಬಂದು 3 ಮಂತ್ಸ್ 4 ಮಂತ್ಸ್ ಎಲ್ಲರಿಗೂ ಇದೇ ಇರ್ತೈತೆ. ಸರಿ, ಅದ್ರದ್ದು ಡಾಕ್ಯುಮೆಂಟ್ಸಲ್ಲೇ ಇರ್ತೈತೆ, ಎಲ್ಲರಿಗೂ ಗೊತ್ತಿದೆ. ರೇರ ಅದೇನಿದೆ ಅದು ಲೇಟಾಗಿ ಕಟ್ಟಂಗಿಲ್ಲ. ಅಷ್ಟೇ. ಅದಾದಮೇಲೆ ಏನೋ ಯಾರು ಕಟ್ಟಿದ್ರು ಅವ್ರಿಗೆ ಪೆನಾಲ್ಟಿ ಬಂದೇ ಬರ್ತೈತೆ. ನಾವು ಕಟ್ಟಿದ್ರು ಅಷ್ಟೇ, ಜಲ್ದಿ ಕಟ್ಟಿದ್ರು ಅಷ್ಟೇ. ಓಕೆ, ನಾನು ಅದಕ್ಕೆ ಅಲ್ಲೇ ಇದನ್ನು ಇದಾಗೋ ತನಕ ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಏನು ಮಾಡಬೇಕಂತ ಕೇಳಬೇಕು. ನಿನ್ನೆ ಮಂಜುಗೆ ಹೇಳಿದೆ. ಮಂಜುಗೆ ಹೇಳಿದ್ರೆ ರಾಜು ಇವಾಗ ಹೆಂಗೆ ಅದು ಅಂತಂದ್ರು. ಅಣ್ಣ ನಾವೇನು ಮಾಡೋಕ್ಕಾಗಲ್ಲ, ಮಾಡಿಫೈ ಮಾಡಿದಾಗೇ ಚೇಂಜ್ ಮಾಡ್ಬೇಕಾಯ್ತು ನಾವು. ಏನು JDGPನೇ ಹೈ ಬಿಲ್ಡಿಂಗ್ ಕಟ್ಟೋದು, 11ನೇ ಫ್ಲೋರ್ ಕಟ್ಟೋದು ಯಾರು ಶೇರ್ ಕೊಡಲ್ಲ. 40% 60% ಎಲ್ಲೂ ಆ ಬಿಲ್ಡರ್ ಕೊಡಲ್ಲ. ಡಾಕ್ಯುಮೆಂಟ್ ನಾನು ಹೇಳ್ತೀನಿ, ಹೇಳ್ತಂಗೆ ಕೇಳಿ. G+4 ಇರೋದಕ್ಕೂ G+11ಗೂ ಯಾರು ಅದೇ ಸೇಮ್ ಕೊಡು ಅಂತಾರೆ, ಯಾರು ಕೊಡಲ್ಲ. ಅವಾಗ ಚೇಂಜ್ ಮಾಡೋಣ ಅಂದರೆ ಏನು ನಾವು ಚೇಂಜ್ ಮಾಡ್ತೀರಾ? JDGPನ ಚೇಂಜ್ ಮಾಡಬೇಕಾಗಿತ್ತು. ಪರ್ಸೆಂಟೇಜೇ ಚೇಂಜ್ ಆಗಿರೋದು, ಅದೆಲ್ಲರೂ ಒಪ್ಕೊಂಡಿದ್ರು. ಆಮೇಲೆ ಸರಿ ಬೇಡ, ಎಲ್ಲ ಸಣ್ಣ ಪಣ್ಣ ಇದ್ದಾರೆ, ಅವೆಲ್ಲ ಮಾಡೋಕ್ಕಾಗಲ್ಲ. ಏನು ಅವಾಗ ಪರ್ಸೆಂಟೇಜ್ ಪ್ರಕಾರ ಅಂತೂ ಬಂದಿಲ್ಲ, ಬಂದಿರೋದೇ ಕಮ್ಮಿ. ಆ ಲೆಕ್ಕಾಚಾರ ತಗೊಂಡ್ರು ನೀವು 40% ಇಲ್ಲಾಂದ್ರೆ ನೀವು ಕಮ್ಮಿನೇ ಇರೋದು ಅದ್ರಲ್ಲಿ. ಕಮ್ಮಿ ಅಂತಂದರೆ ಅದು ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಫಸ್ಟ್ ಮೀಟಿಂಗಲ್ಲಿ ನೀವಿಲ್ಲ. ಫಸ್ಟ್ ಮೀಟಿಂಗಲ್ಲಿ ಈ 3 ಕೊಟ್ಟಿದ್ರಲ್ಲ, ಅಲ್ಲಲ್ಲ, ಆ 3 ಮೀಟಿಂಗಲ್ಲಿ ನೀವಿಲ್ಲ. ಸರಿ, ಅವಾಗ ಫಸ್ಟ್ 1 ಯಾರಿದ್ದಾರೆ, ಫಸ್ಟ್ 2 ಯಾರಿದ್ದಾರೆ, ಫಸ್ಟ್ 3 ಯಾರಿದ್ದಾರೆ ಅಂದ್ಬಿಟ್ಟು ಎಲ್ಲ ಅಗ್ರಿ ಆಗಿರೋದು. ಅಗ್ರಿ ಆಗ್ದಿರ ನಾವೇನು ಸುಮ್ಮನೆ ಕೊಡೋಕ್ಕಾಗಲ್ಲ ಯಾರಿಗೂ. ಫಸ್ಟ್ ಟೈಮಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಬಿಡಿ. ಅಲ್ಲಲ್ಲ, ಗೊತ್ತಿಲ್ಲ. ಆಮೇಲೆ ಸೇಮು ಇವಾಗ ಅವ್ರಿಗೇನಿದೆ ಅದೇ ಕೊಡ್ತೀವಿ ಅಂತ ನಿಮಗೆಲ್ಲ ಹೇಳಿದೆ ಅಷ್ಟೇ. ಅದು ಬಿಟ್ಟು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಾನು ಮೊನ್ನೆನೇ ಹೇಳಿದೆ. ಏನಂತ ಇವ್ರಿಗೂ ಹೇಳಿದೆ, ಯಾರು ಇವಾಗ ಈ ರೇಂಜ್ ಬಂದಾಗ ಇದಕ್ಕೆ ಚೇಂಜ್ ಮಾಡಬೇಕು ಅಂತ. ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ, ಅದೆಲ್ಲ ಏನಿಲ್ಲ, ಅದು ಕಂಪ್ಲೀಟ್ ಮಾಡೋ ಅಂತ ಮಾಡಿದ್ದೀನಿ. ಅದಾದಮೇಲೆ ನಿಮ್ಮದು ಏನಿದೆ ನೀವು ಆಮೇಲೆ ಇವಾಗ ಇದಾಗಿದೆಯಲ್ಲ, ಇವಾಗ ಇದನ್ನು ಹೇಳಿದೆ, ನಿಮ್ಮ ವಾಸುಗೆ ಹೇಳಿದೆ, ಮಂಜುಗೆ ಹೇಳಿದೆ, ರವಿಗೆ, ಕಾರ್ಪೆಂಟ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಒಂದು ಡೇಟ್ ಫಿಕ್ಸ್ ಆಗ್ಬೋದು. ಓಕೆ, ಮೀಟಿಂಗ್ಗೆ ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ಬೋದು, ಏನಂತ ಏನು ಮಾಡ್ಬೋದು ಅಂದ್ಬಿಟ್ಟು. ಇಲ್ಲ ಏನು ಮಾಡ್ಬೋದು, ಏನು ಮಾಡಬೇಕು ಅಲ್ಲ ಹಂಗಂತೇನಿಲ್ಲ. ಅವರು ಇವಾಗ ನಮ್ಮ ಕೈಯಾಗಿ ನಾವು ಹೆಲ್ಪ್ ಮಾಡ್ಬೋದು. ಹೆವಿ ತಲೆ ಮೇಲೆ ಹಾಕು ಅಂತಂದರೆ ನಾವು ತಲೆ ಮೇಲೆ ಹಾಕೋಕ್ಕಾಗಲ್ಲ. ಐ ನೀಡ್ ಎ ಸೊಲ್ಯೂಷನ್. ಬಿಕಾಸ್ ಯಾಕೆಂದರೆ ಒಬ್ಬರು ನೀವು ಹೋಗಿ ಮಾತಾಡ್ತೀರಿ ಅಂದಾಗ ಅಲ್ಲಿಗೆ ಕೇಳಿ ಸಜೆಷನ್ ಕೊಟ್ಟ ಒಲಿಗಲಿ ಮಾತಾಡಿ ಅನ್ಬೇಕಾರೆ ಅಲ್ಲ, ನಿಮ್ದು ಒಪಿನಿಯನ್ ಏನು ಇಟ್ಕೊಂಡಿದ್ದೀರಾ ಫಸ್ಟು? ಏನು ಲ್ಯಾಂಡ್ ಇರ್ತಿದ್ದೀರಾ? ಯಾಕೆ ಹೇಳಲ್ಲ ಅಂತ ನಮ್ಮದು ಇವಾಗ ನಮ್ಮದು ಕನ್ಸರ್ನ್ ಬಂದ ಅಣ್ಣ ನೋಡಿ, ನಾನು ರೇರಾಗಿ ಹೋಗ್ತಾ ಇದ್ದೀನಿ, ಬೇರೆ ಪ್ರಶ್ನೆ. ಓಕೆ, BBMP ಹೋಗ್ತಾ ಇದ್ದೀನಿ. ದ ಮೇಜರ್ಲಿ ಥಿಂಗ್ ಏನಂದ್ರೆ ಅಲ್ಲ, ಯಾಕೆ ನೀವು ಹೇಳಿರಲ್ಲ ಒಂದ್ಸಲ ತಿಳ್ಕೊಳ್ಳಿ, ಲ್ಯಾಂಡ್ ಒಂದ್ಸಲ ಹೋಗಿ ಬನ್ನಿ ಅಂದ್ಬಿಟ್ಟು. ಸೊ ಆ ಥರ ಒಂದು ವಿಚಾರ ಬಂದಾಗ ನಾವಿಲ್ಲಿ JD ಆನ್ ದ GP ನಾವು ಕೊಟ್ಟಾದ್ಮೇಲೆ ಆಫ್ಟರ್ ಆಲ್ಮೋಸ್ಟ್ 2022 ಅಂತ ಲೆಕ್ಕ ಹಾಕೊಂಡು ಇಲ್ಲಿ ನಾವು ವೆಯ್ಟ್ ಮಾಡಿದ್ದೀವಿ. ಫಸ್ಟು ಒಂದು ಕನ್ಫ್ಯೂಷನ್ ನಾವು ಕೊಟ್ಟಾಗ ಹೌದು ರಾಜಕಾಲುವೆ ಇತ್ತು ಅಂತಂದ್ರೆ ಎಲ್ಲರಿಗೂ ಗೊತ್ತು. ನಿಮ್ಮ CDP ಪ್ಲಾನ್ ಪ್ರಕಾರ ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ನಕ್ಷೆಗಳು ನಿಮ್ಮ ಎಲ್ಲನೂ ಇದೆ. ಎಲ್ಲ ಗೊತ್ತಾದ್ಮೇಲೆ ಕೈ ಹಾಕಿರೋದು, ಗೊತ್ತಿದೆ ಯಾರು ಕೈ ಹಾಕಿಲ್ಲ. ನಿಮಗೂ ಗೊತ್ತು ರಾಜಕಾಲುವೆ ಇಶ್ಯೂ ಇರೋದು, ಅದಾದಮೇಲೆ ತೊಗೊಂಡಿರೋದು. ಇಲ್ಲೂ ಕೂಡ ರಾಜಕಾಲುವೆ ಇತ್ತು. ರಾಜಕಾಲುವೆ ಅಂತಂದರೆ ರಾಜಕಾಲುವೆ 6 ಮೀಟ್ರ್ ಇದ್ದಿದ್ದು ಕಾಲುವೆನ 30 ಮೀಟರ್ ಇದ್ದಿದ್ದು. 30 ಮೀಟರ್ ಯಾವತ್ತೂ ಎಲ್ಲೂ ಇಲ್ಲ ಕಾಲುವೆ ನಮ್ಮ ಯಲಂಗದಲ್ಲಿ. ಫಸ್ಟ್ ಇದ್ದಿದ್ದು 3 ಮೀಟ್ರು. ಎಷ್ಟು? 3 ಮೀಟ್ರು. ನಾರ್ಮಲಿ ಬಿಡಬೇಕಾದ್ರೆ 9 ಮೀಟ್ರ್. ನಾರ್ಮಲ್ ಒಂದು ಕಾಂಪೌಂಡ್ ಹಾಕ್ತೀರ ನೀವು 9 ಮೀಟ್ರ್ 3 ಮೀಟ್ರ್ ಕಾಲುವೆ ಇರೋದು. ಓಕೆ, ಕಾಲುವೆ ಇರೋದು 3 ಮೀಟ್ರು. 3 ಮೀಟ್ರಿಗೆ ನಾವು ಅಚೀವ್ ಮಾಡ್ತೀವಿ. ಏನಂತ 3 ಮೀಟ್ರಿಗೆ ಅದಕ್ಕೇನು ಸೆಟ್ ಬ್ಯಾಕ್ ಬಿಡಬೇಕು ಅದನ್ನು ನಾವು ತೊಗೊಳೋದು.
ಇವತ್ತು ಸೆಟ್ ನೀನು ಬ್ಯಾಕ್ಸ್ ಅಂದ್ರೆ ಕರೆಕ್ಟ್ ಇದಾಳಿ ಏನದು ಸೆಟ್ ಬ್ಯಾಕ್ಸ್ ಅಂದ್ರೆ ಅರ್ಥ ಏನೋ ಸೆಟ್ ಬ್ಯಾಕ್ಸ್ ಬಫರ್ ಝೋನಿಂದ ಬಿಟ್ಟು ದೂರ ಇರಬೇಕು. ಒಂದು ಖರಾಬ್ ಒಂದು ಗುಂಟೆ ಖರಾಬ್ ಬಿಟ್ಟಿದ್ದೀವಿ. ಹೌದು, ನೀವು ಖರಾಬ್ ಇರೋದಲ್ಲ, ಖರಾಬ್ ಅಂದರೆ ಖರಾಬೇ ಅದು. ಅದನ್ನು ಯಾರು ಮುಟ್ಟಂಗಿಲ್ಲ ಅದನ್ನು. ಬಫರ್ ಅಂತಂದರೆ ಇವಾಗ 3 ಮೀಟ್ರ್ ಕಾಲುವೆ ಇತ್ತು ಅಂತಂದರೆ ನಾವು 25 ಅಡಿ ಬಿಡಬೇಕು. ಅದು 30 ಮೀಟ್ರ್ ಇತ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಇಷ್ಟಂತ ಬಫರ್ ಬರಬೇಕು. ನಾವೇನು ಮಾಡಿದ್ವಿ, ನಮ್ದು ಏನಿದೆ 3 ಮೀಟ್ರ್ ಕಾಲುವೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ. ಕಾಲುವೆ ಏನಿದೆ ಅದನ್ನೇ ಬಿಡಬೇಕು ನಾವು. CDPಯಲ್ಲಿ ಇವಾಗ ಸಡನ್ನಾಗಿ ಬಂದ್ಬಿಟ್ಟು ಇಲ್ಲ ನಂದು ಇವಾಗ 100 ಮೀಟ್ರದ್ದು 30 ಮೀಟ್ರದ್ದು ಮಾಡ್ತಾಯಿದ್ದೀನಿ ಕಾಲುವೆ ಅಂತಂದರೆ ನಾವೆಲ್ಲಿ ಹೋಗ್ಬೇಕು? ಅದು ನಿಜ ನಿಜ. ಇವಾಗ ನಾವು ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಪ್ಲಾನ್ ಅಪ್ರೂವಲ್ ತೊಗೊಂಡು ಪ್ಲಾನ್ ನೀವು ಯಾರ್ಯಾರಿಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ನಾವು ಕಟ್ತಾ ಇದ್ದೀವಿ. ಯಾವನ್ ಬಂದ್ರು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದು ಕ್ಲೀನಾಗಿ ಇರ್ತಿದೆ, ಹೋಗಿ ನೋಡ್ಕೊಂಡು ಪ್ಲಾನ್ ಅಪ್ರೂವಲ್ ಆಗಬೇಕು ಅನ್ನೋ ಅದ್ರೆಲ್ಲ ಕೊಟ್ಟರೆ ಅಪ್ರೂವಲ್ ಕೊಡೋದು ಕೊಟ್ಬಿಟ್ಟು ತಿರ್ಗಾ ಬಂದು ಎನ್ಕ್ರೋಚ್ ಮಾಡಿದ್ರೆ ಹೌದು. ಇವಾಗ ಏನಾಗ್ತಿದೆ ಅಂತಂದರೆ ನಮ್ಗೆ ಇವಾಗ ಏನಾಗುತ್ತೆ, ಇವಾಗ ನಾವು ಬಿಟ್ಟಿರೋದು 11 ಫ್ಲೋರ್ಗೆ ಸೆಟ್ ಬೇಕು. ಓಕೆ, ಹೌದು. ಇವಾಗ ಅವನು 50 ಅಡಿ ತೊಗೊಂಡ್ರೆ ಏನು ಮಾಡಬೇಕು, 8ನೇ ಫ್ಲೋರ್ಗೆ ಇಲ್ಲ 9ನೇ ಫ್ಲೋರ್ ನಿಲ್ಲಿಸ್ಬೇಕು. 2 ಫ್ಲೋರ್ ಕಮ್ಮಿ ಆಗ್ಬಿಡ್ತೈತೆ. ಕೊಡ್ತಾನೆ, ಬಿಕಾಸ್ ನೀವು ಹೆಂಗಿದ್ರು ಆ ಲೆಕ್ಕಾಚಾರಕ್ಕೆ ಬಂದರು 2 ಫ್ಲೋರ್ ಕಮ್ಮಿ ಆದರೆ 3 ಫ್ಲೋರ್ ಕಮ್ಮಿ ಆದರೆ ಎಲ್ಲಿಂದ ನಾವು ಇದು ಕೊಡೋಣ ಅವರು ನಾವೇ. ಇವಾಗ ನಿನ್ಗೆ ಎಲ್ಲಿ ಕೊಡಲಿ, ನಾನೇ 4 ಅಂದರೆ ಅಣ್ಣ ನಿಮಗೆ ABC ಪ್ರಕಾರ ಬಂದಾಗ ಕೂಡ ಇದು 15 ಫ್ಲೋರ್ ಟೋಟಲ್. ಹೌದಾ? ಹೌದು. ABC ಪ್ರಕಾರ ಬಂದು G+4 ಬಂದಾಗಲೂ 3 ಟೋಟಲ್ 12 ಫ್ಲೋರ್ ಆಗ್ತಿತ್ತು. ಹೌದಾ? ಇವಾಗ ನೀವು 2 ಫ್ಲೋರ್ ಕಮ್ಮಿ ಮಾಡ್ತೀನಿ ಅಂದ್ರೂ ಕೂಡ ಇಟ್ ವಿಲ್ ಬಿ ನಿಯರ್ಲಿ 20 ಫ್ಲೋರ್. ಅವಾಗ ಏನಾಗುತ್ತೆ ಅಂತಂದರೆ 2 ಫ್ಲೋರಲ್ಲಿ ಕಮ್ಮಿ ಆದಾಗ ನಿಜ ನಿಜ ಎಲ್ಲ ಕಿರ್ಲಾಡಬೇಕು. ನಿಜ. ಇವಾಗ ನಾನು ಅದೇ ಎಲ್ಲರಿಗೂ ಹೇಳಿದೆ, ನೋಡಪ್ಪ ನಾನು ಲಾಸ್ಟ್ ಅಂತಂದರೆ ಇವಾಗ ಅವ್ರಿಗೆ ಬರ್ಡನ್ ಆಗೋದೇನಂತಂದರೆ ನನ್ನ ಇದು ಗೊತ್ತಿರೋದು ಎಲ್ಲರಿಗೂ ಇದೇ ಹೇಳಿರೋದು, ನಿಮ್ಮ ಒಪಿನಿಯನ್ ನೀವು ತಿಳ್ಕೊಂಬನ್ನಿ, ಆಮೇಲೆ ಏನು ಮಾಡಬೇಕು ಅನ್ನೋಣ. ಆಮೇಲೆ ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಜನರಲ್ಲಾಗಿ ಆಗೋದು ನೀನಿದ್ರೆ ಏನು ಮಾಡ್ತೀಯ ಅಂತ ಕೇಳಿ, ನಾನಿದ್ರೆ ಏನಿಲ್ಲ ಫ್ಲೆಕ್ಸಿಬಲ್ ಮಾಡಲೇಬೇಕು. ಕೊಡೋದ್ರಲ್ಲಿ ಒಂದು ಕಮ್ಮಿ ಮಾಡಿ ಅಂತ ಹೇಳ್ತೀರಾ? ಹಂಗೆ ಅಗ್ರಿ ಮಾಡೋಕ್ಕಾಗಲ್ಲ. 6 ಜನ ಕುತ್ಕೊಂಡು ನಿಜ 6 ಜನ ಕುತ್ಕೊಂಡು ನೋಡಪ್ಪ ಬಿಲ್ಡ್ರಿಗೆ ಹೇಳ್ತೀನಿ ಎಷ್ಟು ಖರ್ಚಾಗುತ್ತೆ, ನೆಕ್ಸ್ಟು OCCC ಕೊಡಲ್ಲ, ಇದು ಏನು ಖರ್ಚಾಗುತ್ತೆ, ಇದನ್ನೇನು ಮಾಡಬೇಕು ಎಲ್ಲರೂ ನೀವು ಖರ್ಚು ಬಗ್ಗೆ ಹೇಳ್ತಿದ್ದೀರಾ? ನೆಕ್ಸ್ಟ್ ಇವಾಗ ಅದು ಹೊರಟೋಗುತ್ತಲ್ಲ ಜಾಗ ಓದೋದ್ಮೇಲೆ ನಮ್ಗೆ OCCC ಕೊಡಲ್ಲ, ಸೇಮ್ ಅದನ್ನೇ ಮಾಡಬೇಕು. ಅದು ಮಾಡಿಫಿಕೇಶನ್ ಮಾಡಬೇಕು. ಮಾಡಲ್ಲ ಅದನ್ನೇ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಅದು ಮಾಡೋಕ್ಕೆ ಹೋದರೆ 7+6 ಅದನ್ನು ಮಾಡೋಕೆ ಹೋದ್ರೆ ಎಲ್ಲರೂ ಶೇರ್ ಕಮ್ಮಿ ತೊಗೊಬೇಕು. ನಾವು ಅದು ನಿಜ. 8ಕ್ಕೆ 9ಕ್ಕೆ ನಿಂತೋಯ್ತು ಅಂತ ಇಟ್ಕೊಳ್ಳಿ, ಆದ್ರೂ ಕಮ್ಮಿ ತೊಗೊಬೇಕು. ನಿಜ. ಇಲ್ಲ OCCC ತಗೊಂಡು ಕಂಪ್ಲೀಟ್ ಮಾಡಬೇಕು ಪ್ರಾಜೆಕ್ಟ್ ಅಂದಾಗ ಅವರು ದುಡ್ಡು ಹಾಕಬೇಕು, ನಾವು ಸ್ವಲ್ಪ ನೆಗೋಸಿಯಬಲಾಗಿ ಅವ್ರಿಗೆ ಹೆಲ್ಪ್ ಮಾಡಲೇಬೇಕು ಬಿಲ್ಡರ್ಗೆ. ಸರಿ, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಮಂದಿ ಇಟ್ಕೊಂಡು ಇಲ್ಲ ನಾನು ಇದೇ ತೊಗೊಂಬಿಟ್ರೆ ಹೆಂಗೆ TDR ಅಂತಂದ್ರೆ ನನಗೆ ದುಡ್ಡು ಕೊಡೋಂಗಿದ್ರೆ ನಾನು ಎಷ್ಟು ನಮ್ಮದು ಜಾಗ ಆ ಕಡೆ ಇದೆ. ಒಂದು ಕಾಂಪೋಸಿಷನ್ ಹಿಂಗೆ ಕೊಡ್ತಾರೆ, ಏರ್ಪೋರ್ಟ್ ಕೊಡ್ತೀನಿ ಅಂತ ಅವರು ಅನೌನ್ಸ್ ಮಾಡಿರೋ ಕಾಂಪೋಸಿಷನ್ ದುಡ್ಡು ಬರಲ್ಲ. ಅಲ್ಲ ನಾನು ಕೊಡ್ತಾರೆ ನಿಮಗೆ TDR ಡಾಕ್ಯುಮೆಂಟು, ನಮ್ಮ TDR ಡಾಕ್ಯುಮೆಂಟು 10 ವರ್ಷ ಆದರೂ ಬಂದಿಲ್ಲ ನಮ್ಗೆ ಇನ್ನೂ ಇಲ್ಲಿ. ಸರಿ, ಇನ್ನೂ ಇದೆ, ನಮ್ಮ ಜಕ್ಕೂರ್ದಿದೆ, ಎಲ್ಲ ಇದೆ. ಅವರು ಆಗಿ ಕಂಪ್ಲೀಟ್ ಆಗಿ ಬರೋಷ್ಟೊತ್ತಿಗೆ ಯಾವಾಗ ಆಗುತ್ತೋ ನಮಗೂ ಗೊತ್ತಿಲ್ಲ. ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿರಿ. ನಾವು ಡಿಸೈಡ್ ಮಾಡಿದ್ರೆ ಅಲ್ಲಲ್ಲ, ಯಾಕೆಂದರೆ ಓನರ್ ನಮ್ಮ ಕಡೆದು ಎಲ್ರಿ ಹಣ ಏನೋ ನಮ್ಮ ಕಡೆಯಿಂದ ಒಂದೇ ನಿಮ್ಮ ಕಡೆಯಿಂದ ನಮಗೆ ನಮ್ಮ ದೇಶ ಬರಬೇಕು, ಅದು ಬರಬೇಕು. ಆ್ಯಂಡ್ ಎಕ್ಸ್ಟ್ರಾ ನಾವೇನು ಕೇಳಿದ್ವಿ ಲಾಸ್ಟ್ ಟೈಮ್ ಬಂದಾಗಲೂ ನಾರ್ಮಲ್ ಅದು. ಯಾಕೆಂದರೆ ಓಕೆ, ಯಾಕೆಂದರೆ ಹೇಳೋದು ಹೇಳಿದ್ದಾರೆ ಬಿಡು, ಯಾಕೆ ಅವ್ರ ಹತ್ರ ಮಾತಾಡಿದೆ ನಾನು ಹೇಳ್ಬೇಕಾರೆ. ಸೊ ಫೈನಲ್ ಅದನ್ನು ಹೇಳಿದೆ ನಾನು, ಏನಾದರೂ ವೇರಿಯೇಷನ್ಸ್ ಇದ್ದರೆ ನಾನು ನಿಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತೀನಿ. ಇಲ್ಲ ನಾನು ಹೇಳ್ತಾ ಇರೋದು ಏನಿಲ್ಲ, ನಾನು ಹೇಳಿದ್ದು ಹೆಂಗೆ ನೋಡೋಣ. ಒಂದೇ ಗೊತ್ತಾ, ನಾನು ಬೇರೆ ಥರ ಅಲ್ಲ, ಇಲ್ಲೊಂದು ಮಾತಾಡ್ಬಿಟ್ಟು ಅಲ್ಲೊಂದು ಮಾತಾಡೋಕ್ಕೆ ನಾನು ಆ ಥರ ಅಲ್ಲ. ನಿಮ್ಗೆ ಗೊತ್ತಿದ್ರೆ ಸ್ಟ್ರೈಟಾಗಿ ಮಾತಾಡ್ತೀನಿ, ಅದು ಮ್ಯಾಟ್ರ್ ಕ್ಲೋಸ್ ಮಾಡ್ತೀನಿ, ತಿರ್ಗಿ ಕನ್ವರ್ಷನ್ ನಾನು ಮಾಡಲ್ಲ. ಯಾರ ಜೊತೆ ಈಗ ನೋಡಿ ಮಂಜೂರು ಕಾಲ್ ಮಾಡಿದ್ರು, ಅಣ್ಣ ಡಾಕ್ಯುಮೆಂಟ್ ನಿಮ್ಗೆ ಏನಾದರೂ ಬೇಕಣ್ಣ ನಂದು ಹತ್ರ ಕಳಿಸ್ತೀನಿ, ಅಣ್ಣ ನಿಮ್ದು ಏನಾದರೂ ಕಳಿಸಿರಿ. ಯಾಕೆಂದರೆ ಇವ್ರುಗಳು ಯಾರು ಕೊಡಲ್ಲ, ನಾರ್ಮಲಾಗಿ ಕಳಿಸ್ತೀನಿ. ಓಕೆನಾ, ನೀನು ಡೌಟ್ ಕೇಳ್ಕೊಬಾ, ನಂಗೊಂದು ಡೌಟ್ ಕೇಳ್ಕೊತೀನಿ. ಅಕಸ್ಮಾತ್ ನನಗೆ ಯಾಕೆಂದರೆ ನಾನು ಇರಲ್ಲ ಇವ್ರ ಜೊತೆ ಆಗೋದು. ಇವಾಗಲೂ ಹೇಳ್ಬೇಕು, ನೀವು ಲಾಸ್ಟ್ ಟೈಮ್ ಒಂದು ಮಾತಂದಾಗ ನಾನು ಬಿಟ್ಬಿಟ್ಟೆ, ಬೇಕಾದ್ರೆ ಮಾಡ್ಕೊಲ್ಲ ಬಿಟ್ಟಾಕಿ ಅಂತ ಒಂದು ಬಿಟ್ಟೆ ನಾನು ಹೇಳ್ಬೇಕು ಅಂದರೆ. ಬಟ್ ಇಲ್ಲಿ ಲೋಯಿ ಚಿಕ್ಕ ಹುಡುಗ ಆಗಿರೋದ್ರಿಂದ ಮಾತಿಗೆ ಅವ್ರು ಓದಕ್ಕೆ ಬರ್ದಿರೋದ್ರಿಂದ ನನಗೇನಂದರೆ ಅಟ್ಲೀಸ್ಟ್ ದೇ ಶುಡ್ ಬಿ ಸೆಟಲ್. ಯಾಕೆಂದರೆ ಇವ್ರ ಅಮ್ಮ ಹೋದರೆ ಏನೂ ಇಲ್ಲ, ಅವ್ರಿಗೆ ಅಂತ ಏನೂ ಇಲ್ಲ ಹೇಳ್ಬೇಕು ಅಂದರೆ. ಸೊ ಅದಕ್ಕೋಸ್ಕರ ನಾನು ನಿಂತ್ಕೊಂಡು ಮಾತಾಡಿದೆ. ಸೊ ಬಟ್ ಮೇಜರ್ಲಿ ಥಿಂಗ್ ಏನಂದರೆ, ನಾನು ಒಂದೇ ಥಿಂಗ್ ಕೇಳಿ, ನೀವು ಜಾಸ್ತಿ ಕೊಡಲ್ಲ ಅನ್ನೋ ಥರ ಹೋದರೂ ಕೂಡ ನಾನು ಹೇಳೋದು ಈ ಪ್ರಶ್ನೆ ಬಂತು ಅಲ್ಲ. ಆ್ಯಕ್ಚುಲಿ ಒಂದು ಹೌದು, ಸ್ಟಾರ್ಟಿಂಗಲ್ಲಿ ರೋಡೇ ಇರಲಿಲ್ಲ, ಎಲ್ಲರಿಗೂ ಒಂದು ನಿಂತ್ಕೊಂಡು ಆ ಟೈಮಲ್ಲಿ ಮಾಡಿದ್ದಾರೆ. ಇವತ್ತು ಒಂದು ಇಕ್ಕೋಡು. ಎರಡನೇದು ಎಂಡಿಂಗಲ್ಲಿ ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೂ ಒಳ್ಳೆಯದೇ. ನಾನು ಅದನ್ನು ಹೇಳಿದ್ದೀನಿ, ಮೆಸೇಜ್ ಕೂಡ ಕಳಿಸಿದ್ದೀನಿ, ಬಿ ಗುಡ್ ವಿತ್ ಎವ್ರಿ ಒನ್. ಫಸ್ಟ್ ಆಫ್ ಆಲ್ ರಾಜು ಆಗಲಿ ಬಿಲ್ಡರ್ ಆಗಲಿ ನಾನು ಬರಬೇಕಾಗಿಲ್ಲ. ಇದು ನೀವು ಚೆನ್ನಾಗಿ ಇಟ್ಕೊಂಡು ನೀವು ವ್ಯವಹಾರಗಳನ್ನ ಮುಗಿಸ್ಕೊಂಡು ಆರಾಮ್ಸೆ ಇಟ್ಕೊಂಡು ಅಂತ ಹೇಳಿದ್ದೀನಿ. ಇವಾಗ ಇದು ಬಂದಾಗ ಇನ್ನೊಂದು ಸಲ ನಾನು ಹೇಳೋದೇನೆಂದರೆ,
ನಿಮಗೆ ಏನೇ ಅಪ್ರೂವಲ್ ಕೊಡಬೇಕು ಅಂದರೂ ಫಸ್ಟ್ ಆಫ್ ಆಲ್ ಬೇಸ್ಡ್ ಆನ್ ದಟ್ ಅದು ಕೂಡ ಇನ್ಕ್ಲೂಡ್ ಆಗಿ. ಬಿಕಾಸ್ ನಿನ್ನ 3 ಎಕರೆಯಲ್ಲಿ ಒಂದು ಕಾಲು ಆಲ್ಮೋಸ್ಟ್ 1 ಎಕರೆ ಅಲ್ಲೇ ನಿಮ್ದಿರೋದು, ಆಲ್ಮೋಸ್ಟ್ 1 ಎಕರೆ ಅಲ್ಲೇ, ಹೌದಲ್ಲ? 1 ಎಕರೆ ಹೋಗುತ್ತೆ ಅಂದರೆ ಅದು ಅಫ್ಕೋರ್ಸ್ ಪ್ಲಾನೇ ಹೋಯ್ತು. ನನಗೆ ಗೊತ್ತಿದೆ. ಅಲ್ಲ ನನಗೆ ಒಬ್ಬೊಬ್ರು ಹೆಂಗಿರುತ್ತೆ ಅಂತ ಮೈಂಡ್ ಸೆಟ್ ನಾನು ಹೇಳ್ತೀನಿ ಕೇಳಿದ್ರೆ. ಇವಾಗ ಏನಾಗುತ್ತೆ ಅಂತಂದರೆ TDR ಬರುತ್ತೆ ಅಂತ ಒಬ್ಬರು ದುಡ್ಡು ಬರುತ್ತೆ ಅಂತ ಆಸೆ ಇರ್ತಿದೆ. ದುಡ್ಡೆಲ್ಲ ಬರೋದು ನಿಜ. ನ್ಯಾಷನಲ್ ಹೈವೇಗಾದರೆ ನಾನು KDBಗೆ ಇವಾಗ ಒಂದು ವಾರದಿಂದ ಅಲ್ಲೇ ಇದ್ದೀನಿ. ನಮ್ಮದು 2-3 ಜಾಗ ಹೋಗಿದೆ. ನಂದು ಸುಮಾರು ಒಂದು 13 ಕೋಟಿವರೆಗೂ ಬರ್ತಿತ್ತು. ಅದಕ್ಕೆ ಏನೇನು ಕೇಳ್ತಾ ಇದ್ದಾರೆ ನನಗೆ ಗೊತ್ತಿದೆ. ಆ ಟೆನ್ಷನ್ನು ಇದು ನನಗೆ ಏನಾಗಿದೆ ಅಂತಂದರೆ ಇವತ್ತೇ ಇವಾಗ ಎಲ್ಲೋ ಬೇರೆ ಕಡೆಯಿಂದ ಬಂದೆ. ಇವ್ರು ಫೋನ್ ಮೇಲೆ ಫೋನ್ ಹಾಕಿದ್ರೆ ಇದು ಬರ್ತಾ ಇದ್ದೀವಿ, ನಾವು ಹಿಂಗೆ ಹೋಗ್ತೀವಿ, ನಾವು ಹಿಂಗೆ ಬಂದು ಇದಕ್ಕೆ ಬರಲಿಲ್ಲ ನಾವು. ಆಮೇಲೆ ಹಿಂಗೆ ಇದನ್ನ ನೋಡ್ಲಾ ಅದನ್ನ ನೋಡ್ಲಾ ಒಂದು ರಜಾ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಕ್ಲಿಯರ್ ಕೊಟ್ಬಿಡಿ. ಯಾಕೆಂದ್ರೆ ನನಗೆ ಪದೇ ನಿಮ್ಮ ಹತ್ರ ಮಾತಾಡೋದಾಗಲಿ ಇಲ್ಲ ನಿಮಗೂ ಟ್ರಿಗರ್ ಆಗುತ್ತೆ, ನೀವು ಕಷ್ಟಪಡ್ತಿರ್ತೀರಾ. ಇಲ್ಲಿ ನನಗೆ ಹೆಂಗೆ ಅಂದರೆ ಇವಾಗ ಇವಳು ಮಾಮೂಲಾಗಿ ಕೂತಾಗ ಏನಂದರೆ ಏನದು ಇನ್ಫಾರ್ಮೇಷನ್ ಏನಂತೆ ಅಂತ ನಾ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಮಗೂ ಕ್ಲಾರಿಟಿ ಇರಲ್ಲ, ಮಾತು ಕೇಳೋದು. ಇಲ್ಲಾಂದರೆ ಇವನೇನು ಮಾತಾಡ್ತಾನೆ, ಇವನು ಎಷ್ಟು ಅಂತ ಮಾತಾಡ್ತಾರೆ. ಹಿಂದೆ ನಾನು 2 ನಿಮಿಷ ನಿಮ್ಗೆ ಕೇಳಿದೆ ಅವತ್ತು. ಏನು ಕೇಳಿದೆ? ಅವ್ರನ್ನ ಇಲ್ಲಿ ಕಲಿಸ್ಬೇಡ್ರಿ. ಹೌದು, ಲೋಯಿನಾಗಲಿ ಅವ್ರ ತಾಯಿನಾಗಲಿ ಇಲ್ಲಿ ಬಿಡಬೇಡ್ರಿ, ನೀವೇ ಇಟ್ಕೊಂಡ್ರೆ. ಅಲ್ಲಲ್ಲ ನಾನು ಇನ್ನೊಂದು ಮಾತು ಹೇಳಿಲ್ಲ ನಿಮಗೆ. ಅವರು ಮನೆ ಇದ್ರಿ ಅಲ್ಲ, ಅವ್ರು ಹೆಂಗಿದ್ದಾರೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ನಾನು ಮಂಜುಗೂ ಅದೇ ಹೇಳಿದೆ, ಇವ್ರು ಸರಿನೋ ಅವ್ರು ಸರಿನೋ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಬೇಕಿಲ್ದಿದ್ದ ಕೆಲಸ ಇದೆ. ನಿಜ ಇಲ್ಲಿ ಬಂದು ಇಲ್ಲಿ ಸಂಬಂಧಗಳನ್ನ ಕೂಡ್ಸ್ಕೊಂಡು ಕೊಡೋಕ್ಕಾಗಲ್ಲ. ಬಂದು ಪ್ರೆಷರ್ ಹಾಕ್ದಾಗ ಏನು ಗೊತ್ತಾ, ನಾವು ಇವಾಗ ಕೇಳ್ರಿ ನನಗೇನು ಗೊತ್ತಿಲ್ಲ ಅಂತ ನಾನು ಹಿಂಗೆ ಆ ಥರ ಓಡಾಡೋಕ್ಕಾಗಲ್ಲ. ಅಲ್ಲ ನಿಜ, ನಾನು ತಪ್ಪೇ ಮಾಡಿದ್ರೆ ನಾನು ಯಾಕೆ ತಲೆ ಹೊರ್ಸ್ಕೊಂಡು ಗೊತ್ತಾ? ಅದೇ ಆಯಿತು ಕೊಡಬೇಕು. ಆಮೇಲೆ ಇವತ್ತು ಹೇಳ್ತೀನಿ, ನಾನು ಯಾವುದು ತಗೊಂಡಿಲ್ಲ ಇವತ್ತು. ಅದು ಯಾವ ಡಾಕ್ಯುಮೆಂಟ್ ಅವ್ರ ತಾಯಿ ಅಂದ್ರೆ ಮೊನ್ನೆ ಅವನಿಗೆ ಅಣ್ಣ ನೀವು ದುಡ್ಡು ಕೊಟ್ಟಿದ್ದಕ್ಕೆ ಬರ್ಸ್ಕೊಂಡಿದ್ದು ಅಂತ ಹೇಳಿ ನಾನೇನಕ್ಕೆ ಮನಸ್ಸ ಕೆಲಸ ಮಾಡಿ. ಒಂದೇನಂದ್ರೆ ನೋಡಿ, ನಮ್ಗೇನೊಂದು ಇನ್ಫಾರ್ಮೇಶನ್ ಬಂದಾಗ ಒಂದು ಅಷ್ಟೇ, ಒಂದು ನಿಮ್ಮನ್ನ ಕೇಳಬೇಕು ಇಲ್ಲ ಅವನ್ನ ಕೇಳಬೇಕು. ಅವ್ರು ಇಲ್ಲಿ ಎಲ್ಲೋ ಸೈನ್ ಮಾಡಿದ್ರೆ ಗೊತ್ತಿಲ್ಲ, ಎಲ್ಲೋ ಸೈನ್ ಮಾಡಿದ್ರೆ ಅರ್ಥ ಏನು? ಮತ್ತೆ ರೇಖಾ ಬಂದಿಲ್ವಲ್ಲ ಸೈನ್ಗೆ, ಇದೊಂದು ಕ್ವಶನ್ ನಮಗೆ. ಮಾತು ಕೇಳ್ತಿರೋದು ಅಂದರೆ ನಿಮ್ಗೆ ಓದಕ್ಕೆ ಬರುತ್ತಾ? ಫಸ್ಟು ಓದಕ್ಕೆ ಬರಲ್ಲ. ಓಕೆ, ಅದೇನಿದೆ ಡೈರೆಕ್ಟಾಗಿ ಮಾತಾಡೋಣ ಬಿಡಿ. ಅವತ್ತು ನೀವು ಅದು ನಾನು ಲೇಟ್ ಆಯಿತು ನಂದು ಟ್ರಾಫಿಕಲ್ಲಿ. ಮಂಜುಗೂ ಏನು ಹೇಳಿದೆ ಗೊತ್ತಾ? ಇವಾಗ ನಾನು ತೊಗೊಂಡಿದ್ರೆ ಮಂಜುಗೆ ಹೆಂಗೆ ಹೇಳಿಲ್ಲ ನಾನು, ಅಣ್ಣ ನೀವು ತಗೊಳ್ರಿ ಅವ್ರು ಕೊಡ್ತಾರಂತೆ ಅಂತ ಹೇಳಿದೆ. ನಿಜ. ಯಾರಿಗೆ? ಮಂಜುಗೆ ಹೇಳಿದೆ ನಾನು. ತಂಗಿ ಅವ್ರ ಅಕ್ಕಗೆಲ್ಲ ಹೇಳಿದೆ. ಅವ್ರು ಹೇಳಿದ್ರು ತಗೊಂಡಂಗೆ ತಗೊಳ್ಳಿ, ನನಗೇನಿಲ್ಲ. ಯಾರು ಕೊಟ್ಟರು ನಿಮ್ದು ಇನ್ನೂ ಈಸಿ ಆಗುತ್ತೆ ಮಾಡ್ಕೊಳ್ರಿ. ನಿಜ ಅಣ್ಣ ಇಲ್ಲಿ ಅಣ್ಣ